सरसिजनिलये सरोजहस्ते धवलतराङ्कुशगन्धमाल्यशोभे भगवति हरिवल्लभे मनोज्ञे त्रिभुवनभूतिकरी प्रसीद मह्यम्। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयावहं। श्रीगुरुभ्यो नमः। ಸುವರ್ಣವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಕನ್ನಡ ನಾಡಿನ ಸಮಸ್ತ ಆಸ್ತಿಕ ಬಂಧುಗಳಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಕಾಮನೆಗಳು, ಶುಭಾಶಯಗಳು. 2 ವರ್ಷದಿಂದ ಹಬ್ಬದ ಸಂಭ್ರಮ ಬಹಳ ದೂರ ಆಗಿತ್ತು. ಅನೇಕ ಕಾರ್ಯಕ್ರಮಗಳಲ್ಲಿ 21ನೇ ಇಸ್ವಿಯಿಂದ ಆಚೆ ಎಲ್ಲ ನಾರ್ಮಲ್ ಸ್ಥಿತಿಗೆ ಮತ್ತು ಇನ್ನೂ ಬೆಟರ್ ಆಗಲಿಕ್ಕೆ ಇದೆ. ಇದೊಂದು ಕಠಿಣವಾಗಿರ್ತಕ್ಕಂಥ ಒಂದು ಕಾಲ. ಇದು ಕಳೆದು ಮುಂದೆ ಒಳ್ಳೆಯದಾಗತ್ತೆ ಅಂತಂತಾನು ಅನೇಕವಾಗಿ ನಾವು ಹಂಚಿಕೊಂಡಿದ್ವಿ. ಈಗ 22ನೇ ಇಸ್ವಿಯಲ್ಲಿ 21ನೇ ಇಸ್ವಿ ಕಳೆದು ಹಬ್ಬಗಳನ್ನು ಪುನಃ ಹಬ್ಬ ಹರಿದಿನಗಳನ್ನು ಕಷ್ಟ ಸುಖಗಳನ್ನು ಪುನಃ ನಾವು ನಾರ್ಮಲ್ಸಿಯತ್ತ ಪುನಃ ಜೀವನವು ತೆರೆದುಕೊಂಡಿದೆ. ಅದೆಲ್ಲವೂ ಕೂಡ ಮಹಾದೇವಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಯ ಅನುಗ್ರಹ ಅಂತಂತ ನಾವು ಪುನಃ ಸ್ಮರಣೆಯನ್ನು ಮಾಡ್ತಾ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಸ್ವಾಗತಿಸೋಣ. ಯಾಕೆ ಈ ಮಾತು ಹೇಳಿದೆ ಅಂತಂದರೆ, ನಮ್ಮ ದಿನವೂ ನಮ್ಮ ಒಂದು ದಿನದ ಹಿಂದೆಯ ನೆನಪಿನಿಂದ ಅಥವಾ ಅದರ ಸ್ಮರಣೆಯಿಂದ ನಾವು ಮಾಡಬೇಕಂತೆ. ಕಳೆದ ವರ್ಷ ಹೀಗಾಗೋಯಿತು, ಕಳೆದ ವರ್ಷ ಹಾಗಾಗೋಗಿತ್ತು, ಈಗ ಪುನಃ ಪಟ್ರಿಗೆ ಬಂದಿದೆ ಬದುಕು. ಹಾಗಾಗಿ ಪುನಃ ಕೃತಜ್ಞತೆಗಳು ಅಂತಂತ ಭಗವಂತನಿಗೆ ನಾವು ಸ್ಮರಣೆ ಮಾಡ್ತಾ ನಾವು ಹೊಸ ದಿನಗಳನ್ನು ವರ್ತಮಾನವನ್ನು ನಾವು ಸ್ವಾಗತಿಸಬೇಕು ಅಂತಕ್ಕಂಥದ್ರಿಂದ ಈ ವರಮಹಾಲಕ್ಷ್ಮಿಯ ಶುರುವಾತವನ್ನು ಮಾಡೋಣ. ವರಮಹಾಲಕ್ಷ್ಮಿ ಹಬ್ಬ ಅಂತ ಒಂದು ಪ್ರತೀತಿ. ಆದರೆ ಇದು ವ್ರತ ಅಂತಂತ ಶಾಸ್ತ್ರಗಳು ಪುರಾಣಗಳಲ್ಲಿ ಇರ್ತಕ್ಕಂಥದ್ದು ವ್ರತ. ಹಬ್ಬಗಳ ಪಾಲು ಉತ್ತರಾಯಣ, ವ್ರತಗಳ ಪಾಲು ದಕ್ಷಿಣಾಯನ. ವ್ರತ ಅಂತಂದರೆ ಡ್ಯಾಮ್ ಅಂತ, ಹಬ್ಬಗಳು ಅಂತಂದರೆ ಡ್ಯಾಮಿಂದ ನೀರನ್ನು ಹೊರಗಡೆ ಬಿಟ್ಟಾಗ ಎಲ್ಲ ಶಕ್ತಿ ಸಂಚಯನ ಆಗಿರ್ತಕ್ಕಂಥದ್ದು ವಿರೇಚನ ಆಗ್ತದೆ. ಎಲ್ಲ ಹೋಗಿ ಪಚ್ಚೆ ಪೈರೆಲ್ಲ ಬೆಳೆದು ಎಲ್ಲ ಉತ್ಪತ್ತಿ ಕಾರ್ಯಗಳಿಗೆ ಮಾಡ್ತಕ್ಕಂಥದ್ದನ್ನು ನಾವು ಮೊದಲು ಹಿಡಿದಿಟ್ಕೊಳ್ಬೇಕಾಗತ್ತೆ. ಬಂದಿದ್ದೆಲ್ಲ ಖರ್ಚಾಗಿ ಹೋಗ್ತಾ ಇದ್ದರೆ ನಮ್ಮಲ್ಲಿ ಶಕ್ತಿಯು ಕಡಿಮೆ ಆಗ್ತಾ ಹೋಗುತ್ತೆ, ಸತ್ವವು ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೇ ಒಂದು ಮಿಷಿನ್ ಇರಬಹುದು, ಯಾವುದೇ ಒಂದು ಫೋನ್ ಇರಬಹುದು, ಈ ಶರೀರ ಅಂತಕ್ಕಂಥ ಮಿಷಿನ್ ಇರಬಹುದು, ಇದು ಯಾವಾಗಲೂ 24 ಗಂಟೆಯೂ 365 ದಿನಾನೂ ಕೆಲಸ ಮಾಡ್ತಾನೇ ಇದ್ದರೆ ಅದು ಕೆಟ್ಟೋಗುತ್ತೆ. ಹೇಗೋ ಹಾಗೆ ನಮ್ಮಲ್ಲಿ ಇರ್ತಕ್ಕಂತಹ ಶಕ್ತಿಯನ್ನು ನಾವು ಒಂದು ಕಡೆ ಕೇಂದ್ರೀಕರಿಸ್ಕೊಳ್ಬೇಕು. ಅದರ ಅರ್ಥ ವ್ರತ ಅಂತಂತ. ಇದನ್ನು ನಾವು ಚೆನ್ನಾಗಿ ಮನಸ್ಸಿನಲ್ಲಿ ತಂದುಕೊಂಡ್ರೆ ನಾವು ಯಾಕೆ ಹಬ್ಬಕ್ಕೂ ಇರತಕ್ಕಂತಹ ಮತ್ತು ವ್ರತಕ್ಕೂ ಇರತಕ್ಕಂತಹ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬಹುದು. ಇಲ್ಲದೆ ಹೋದರೆ ಎಲ್ಲವೂ ಹಬ್ಬನೇ ಆಗೋಗುತ್ತೆ, ಅಥವಾ ಎಲ್ಲವೂ ಏನೋ ಒಂದು ಮೋಜು ಮಸ್ತಿ ಅಂತಂತ ಆಗೋಗುತ್ತೆ. ಅದು ನಮ್ಮ ಸಂಪ್ರದಾಯ, ಭಾರತೀಯ ಪದ್ಧತಿ ಅಲ್ಲ. ಉತ್ತರಾಯಣದಲ್ಲಿ ಎಲ್ಲ ಬಗೆಯ ಹಬ್ಬಗಳು, ದಕ್ಷಿಣಾಯನದಲ್ಲಿ ಎಲ್ಲ ಬಗೆಯ ವ್ರತಗಳು. ಆಷಾಢ ಮಾಸದಲ್ಲಿ ನಾವು ಆಷಾಢ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತೇವೆ. ಆಡಿ ಶುಕ್ರವಾರ ಅಂತಂತ ಕರೀತಾರೆ. ಶ್ರಾವಣ ಮಾಸದಲ್ಲಿ ಇನ್ನೂ 2 ಶುಕ್ರವಾರಗಳು ಬರ್ತದೆ. ಒಟ್ಟು 8 ಶುಕ್ರವಾರಗಳು ಸಿಗ್ತದೆ. ಕೆಲವರು 5 ಶುಕ್ರವಾರದಂದು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ. ಆಷಾಢ ಮಾಸದಲ್ಲಿ ಸ್ವರ್ಣಗೌರಿ ಪೂಜೆಯನ್ನು ಕೂಡ ಮಾಡ್ತಾರೆ. ಇದೆಲ್ಲದಕ್ಕೂ ಪೌರಾಣಿಕ ಹಿನ್ನೆಲೆ ಇದೆ, ಬಹಳ ಪುರಾತನ ಕಾಲದಿಂದ ಹಿನ್ನೆಲೆ ಇದೆ.
ಗೌರಿಯನ್ನು ಯಾಕೆ ಪೂಜೆ ಮಾಡಬೇಕು ಅಂದರೆ ಕಾತ್ಯಾಯಿನಿ ವ್ರತ ಅಂತಂತ ಶುರುವಾಗುವುದೇ ವ್ರತದಿಂದ. ಯಾವುದು ಆಮೇಲೆ ಅದು ಮಾರನೇ ದಿನ ಸಮರ್ಪಣೆ ಮಾಡಿ ಹೋಳಿಗೆ ಊಟ ಪಾಯಸ ಮಾಡಿದಾಗ ಅದು ಹಬ್ಬ ಆಗ್ತದೆ. ಆದರೆ ಮುಖ್ಯವಾಗಿ ಇದೆಲ್ಲವೂ ವ್ರತ. ಗೌರಿ ಸ್ವರ್ಣಗೌರಿ ವ್ರತ, ವರಮಹಾಲಕ್ಷ್ಮೀ ವ್ರತ, ನಾಗರ ಚತುರ್ಥಿ ಅವತ್ತು ಉಪವಾಸ ಮಾಡಿ ಮಾರನೇ ದಿನ ಪೂಜೆ ಮಾಡ್ತಕ್ಕಂಥದ್ದು. ಆಮೇಲೆ ಗಣಪತಿ ವ್ರತ, ಚತುರ್ಥಿವರೆಗೂ ಉಪವಾಸ ಮಾಡಿ ಆಮೇಲೆ ಗಣಪತಿ ವಿಸರ್ಜನೆಗೆ ಅದು ಒಂದು ಗಣಪತಿಯ ವ್ರತ. ಆಮೇಲೆ ಬರ್ತದೆ ಜನ್ಮಾಷ್ಟಮಿ. ಜನ್ಮಾಷ್ಟಮಿಯಂದು ಕೂಡ ಅದು ಉಪವಾಸ ಮಾಡ್ತಕ್ಕಂಥದ್ದೇ. ಉಪವಾಸ ಮಾಡಿ ನವಮಿಯಂದು ಬೆಳಗ್ಗೆ ಕೃಷ್ಣನಿಗೆ ಪೂಜೆ ಮಾಡಿ ಆಮೇಲೆ ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಅದು ವ್ರತವೇ. ಆಮೇಲೆ ನವರಾತ್ರಿ ಬರ್ತದೆ. ನವರಾತ್ರಿ 9 ರಾತ್ರಿಯೂ ಕೂಡ ವ್ರತವೇ. ನವದುರ್ಗಾ ಶಕ್ತಿಗಳ ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆ. ಅನೇಕರು ಅದನ್ನು ಕೂಡ ಉಪವಾಸ ವ್ರತವನ್ನಾಗಿ ಕೂಡ ಅದನ್ನು ಆಚರಣೆಯನ್ನು ಮಾಡ್ತಾರೆ. ಇದೆಲ್ಲದಕ್ಕೂ ಕಳಶಪ್ರಾಯವಾಗಿ ಇರತಕ್ಕಂತಹ ಒಂದು ದಕ್ಷಿಣಾಯನದ ವಿಶೇಷ ಏನಂದರೆ, ದಕ್ಷಿಣಾಯನವು ಶುರುವಾಗುವುದೇ ಚಾತುರ್ಮಾಸ್ಯ ವ್ರತದಿಂದ. ಹಾಗಾಗಿ ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ ಅಂತಕ್ಕಂಥ ಈ 4 ತಿಂಗಳುಗಳು ವ್ರತಗಳಿಗೆ. ಆ ವ್ರತ ಏನಕ್ಕಪ್ಪ ಅಂತಂದರೆ, ಕರ್ಮೇಂದ್ರಿಯಗಳನ್ನು ಆದಷ್ಟು ಪುಷ್ಟಿಕರವಾಗಿರ್ತಕ್ಕಂತಹ ಸಾಂಬಾರ ಪದಾರ್ಥಗಳು, ಬೇಳೆಕಾಳುಗಳು, ಮೆಣಸು, ಜೀರಿಗೆ, ಈ ರೀತಿಯ ಸ್ಪೈಸಸ್ ಅನ್ನೋದೇನಿದೆ, ಕಷಾಯಗಳು ಅನ್ನೋದೇನಿದೆ, ಈ ರೀತಿಯ ಆಹಾರ ಪದ್ಧತಿಗಳಿಂದ ಚಾತುರ್ಮಾಸ್ಯವನ್ನು ಆಚರಣೆ ಮಾಡಿ, ಏಕಾದಶಿಯ ಉಪವಾಸವನ್ನು ಆಚರಣೆ ಮಾಡಿ, ಈ ವ್ರತ, ಈ ಸ್ವರ್ಣಗೌರಿ ವ್ರತ, ವರಮಹಾಲಕ್ಷ್ಮಿ ವ್ರತ, ಇಂತಹ ದೇವಿಯ ವ್ರತ, ಒಂದು ದಿನದ ವ್ರತವನ್ನೂ ಕೂಡ ಮಾಡಿ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಪುಷ್ಟಿಯನ್ನು, ಶಕ್ತಿ ಸಂಚಯನ, ನಾವು ಶಕ್ತಿಯನ್ನು ತುಂಬಿಕೊಳ್ತಕ್ಕಂತಹ ಆಯನ ದಕ್ಷಿಣಾಯನ ಅನ್ನಿಸ್ಕೊಂಡಿದೆ. ಇದು ಹಬ್ಬ ಅಂತಕ್ಕಂಥದ್ದು ಒಂದು ಹೆಸರಿಗೆ ಬಂದಿರತಕ್ಕಂಥದ್ದು ಅಷ್ಟೇ. ಈ ಹಿನ್ನೆಲೆಯನ್ನು ನಾವು ಈ ಹಬ್ಬಗಳ ಒಂದು ಸಾಲಿನಲ್ಲಿ ನಾವು ಚೆನ್ನಾಗಿ ನೆನಪಲ್ಲಿ ಇಟ್ಟುಕೊಳ್ಳಬೇಕು. ಎಲ್ಲ ಬಗೆಯ ಕಲ್ಯಾಣ ಕಾರ್ಯಗಳಿಗೆ ಗೌರಿಯು ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಹಾವಿಷ್ಣುವಿನ ಅಂಶಗಳಾಗಿರ್ತಕ್ಕಂತಹ ಸೋದರಿಯ ಅನ್ನಿಸ್ಕೊಂಡಿರ್ತಕ್ಕಂತಹ ಆ ಗೌರೀದೇವಿಯೇ ಎಲ್ಲ ಮಂಗಳ ಕಾರ್ಯಗಳಿಗೆ, ಎಲ್ಲ ಕಲ್ಯಾಣಕರವಾಗಿರ್ತಕ್ಕಂತಹ ಕಾರ್ಯಗಳಿಗೆ, ವಿಶೇಷವಾಗಿ ಮದುವೆ ದಾಂಪತ್ಯ ಸುಖಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಗೌರಿ. ಇದನ್ನು ಕಾತ್ಯಾಯಿನಿ ವ್ರತ ಅಂತಂತ ಪುರಾಣದಲ್ಲಿ ಕಥೆ ಉಂಟು. ಮೊದಲು ಅಂತಹ ಗೌರಿಯನ್ನು ಪೂಜಿಸಿ ಕನ್ಯೆಯರು ಮೊದಲು ಒಳ್ಳೆ ಶ್ರೀಕೃಷ್ಣನಂಥ ವರ ನನಗೆ ಬೇಕು ಅಂತಂತ ತಪಸ್ಸು ಮಾಡಿದ್ರಂತೆ. ಹಾಗಾಗಿ ಕೃಷ್ಣನಂಥ ವರವನ್ನು ಕೊಡಲಿಕ್ಕೆ ಆಗೋದಿಲ್ಲ, ಕೃಷ್ಣನಂತೆ ಇನ್ನೊಬ್ಬರು ಜಗತ್ತಲ್ಲಿ ಇಲ್ಲ, ಹಾಗಾಗಿ ನಿಮ್ಮೆಲ್ಲರಿಗೂ ಕೃಷ್ಣನೇ ಪತಿ ಆಗ್ತಾನೆ ಅಂತಂತ ವರವನ್ನು ಕೊಟ್ಲಂತೆ. ಹಾಗಾಗಿ ಅವಳು ಕಾತ್ಯಾಯನಿ, ಅವಳೇ ಗೌರಿ. ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಮೊದಲು ಸಂಸಾರ ಸುಖ, ಧನ, ಸಂಪತ್ತಿ, ವರಮಹಾಲಕ್ಷ್ಮಿ ಇದೆಲ್ಲ ನಾವು ಅದನ್ನು ಪಡಿಬೇಕು ಅಂದರೆ ಮೊದಲು ಮದುವೆ ಆಗಬೇಕು. ಅದಕ್ಕೆ ಒಳ್ಳೆ ವರ ಬೇಕು, ಮತ್ತು ವರ ಅಥವಾ ಒಂದು ಒಳ್ಳೆ ಹುಡುಗಿ ಬೇಕು. ಹಾಗಾಗಿ ಮೊದಲು ಆಷಾಢ ಮಾಸದಲ್ಲಿ ಗೌರಿಯ ಪೂಜೆಯನ್ನು ಮಾಡ್ತೇವೆ. ಗೌರಿಯ ಆರಾಧನೆಯಿಂದ ಕಲ್ಯಾಣಕರವಾಗಿರ್ತಕ್ಕಂತಹ ಕಾರ್ಯಗಳು ಮನೆಯಲ್ಲೇ ಆಗಲಿ ಅಂತಂತ ಮೊದಲು ದಾಂಪತ್ಯ ಜೀವನವನ್ನು ಪಡಿಬೇಕು. ಅದ ನಂತರ ಅದಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆ ಏನಿದೆ, ಧನ ವ್ಯವಸ್ಥೆ, ಧಾನ್ಯ ವ್ಯವಸ್ಥೆ, ಆಮೇಲೆ ಮಕ್ಕಳ ವ್ಯವಸ್ಥೆ, ಶಕ್ತಿಯ ವ್ಯವಸ್ಥೆ, ಎಲ್ಲವೂ ಏನು ಅಷ್ಟಲಕ್ಷ್ಮಿಯರು ಬಂದುಬಿಡ್ತಾರೆ. ಸೊ ಈ ರೀತಿಯ ಒಂದು ಅನುಸಂಧಾನ ನಮ್ಮ ಈ ಆಷಾಢ ಮತ್ತು ಶ್ರಾವಣದ ಗೌರಿಯ ಸ್ವರ್ಣಗೌರಿ ಪೂಜೆಯಿಂದಲೂ ಅಥವಾ ಗೌರಿ ವ್ರತದಿಂದಲೂ ತೃತೀಯದಂದು ಮತ್ತು ಈ ವರಮಹಾಲಕ್ಷ್ಮಿಯ ಒಂದು ಪೂಜೆಯಿಂದಲೂ ನಾವು ಆ ಬೆಸೆದುಕೊಂಡಿರ್ತಕ್ಕಂಥದ್ದನ್ನು ನಾವು ಮನಗಾಣಬೇಕು. ವರಮಹಾಲಕ್ಷ್ಮಿ ಅಂತಕ್ಕಂಥದ್ದು ಕೂಡ ಒಂದು ಪುರಾಣದ ಒಂದು ಹಿನ್ನೆಲೆ ಇರ್ತಕ್ಕಂಥದ್ದು.
ಕುಂಡನೀಪುರ ಅಂತಕ್ಕಂಥದ್ದು ವಿದರ್ಭ ದೇಶದಲ್ಲಿ, ಅಂದರೆ ಈಗಿನ ಮಹಾರಾಷ್ಟ್ರದ ಕಡೆಯಲ್ಲಿ ಇರ್ತಕ್ಕಂಥ ಒಂದು ಕರಾವಳಿಯ ತೀರ. ಬಹಳ ಹಿಂದೆ ಚಾರುಮತಿ ಎಂಬತಕ್ಕಂಥ ಒಂದು ಸ್ತ್ರೀ, ಒಂದು ತಪಸ್ವಿಯ, ಒಂದು ಬ್ರಾಹ್ಮಣರ ಕುಲದಲ್ಲಿ ತುಂಬ ದಾರಿದ್ರ್ಯ ಉಂಟಾಗಿತ್ತು, ಬಡತನ. ಅವಳ ಪ್ರಾಚೀನ ಪ್ರಾರಬ್ಧದಿಂದ ಆ ರೀತಿಯ ಬಡತನ. ಹಾಗಾಗಿ ಅವರಿಗೆ ವರಮಹಾಲಕ್ಷ್ಮಿಯನ್ನು, ಲಕ್ಷ್ಮೀದೇವಿಯನ್ನು ನೀನು ಪೂಜೆಯನ್ನು ಬಿಟ್ಟಿರುವ ಕಾರಣ ನೀ ಎಲ್ಲ ದೇವತೆಗಳ ಅನುಗ್ರಹ ಪಡೆದಿದ್ಯಾ, ಮಹಾಲಕ್ಷ್ಮಿಯನ್ನು ಪೂಜಿಸಿಯೇ ಇಲ್ಲ. ಹಾಗಾಗಿ ನೀನು ಈ ರೀತಿಯ ಒಂದು, ಅವಳು ವರ ಕೊಡುವುದರಲ್ಲೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥವಳು ವರಮಹಾಲಕ್ಷ್ಮಿ. ಹಾಗಾಗಿ ಅವಳು ವರವನ್ನು ಕೊಡ್ತಕ್ಕಂಥವಳು, ಕೇಳಿದ್ದನ್ನು ಕೊಡ್ತಕ್ಕಂಥವಳು. ಈ ರೀತಿಯ ಷೋಡಶೋಪಚಾರ ಪೂಜೆಯಿಂದ, ವ್ರತವನ್ನು ಮಾಡುವುದರಿಂದ, ವ್ರತ ಅಂತಂತಂದರೆ ಒಂದು ದಿನ ಉಪವಾಸವಿದ್ದು ಹುಣ್ಣಿಮೆಯಂದು ಪೂಜೆಯನ್ನು ಮಾಡಬೇಕು. ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರ ಬರ್ತದೆ, ಆದರೆ ಪ್ರತಿ ಶುಕ್ರವಾರವೂ ಕೂಡ ವರಮಹಾಲಕ್ಷ್ಮಿಯೇ ಈ ಶ್ರಾವಣ ಮಾಸದಲ್ಲಿ. ಹಾಗಾಗಿ ಇಂತಹ ಒಂದು ವ್ರತ ಚಾತುರ್ಮಾಸದಲ್ಲಿ ಎಂತಹ ವ್ರತ ಬರ್ತದೋ ಅಂತಹ ವ್ರತವನ್ನೇ, ಈಗ ಮೊಸರು ಬರೋದಿಲ್ಲ, ಬೇರೆ ಯಾವುದು ತರಕಾರಿ ಬರೋದಿಲ್ಲ, ಈ ರೀತಿಯ ಒಂದು ವ್ರತ ಏನಿದೆ ಅಂತಹ ಆಹಾರವನ್ನೇ ಇಟ್ಟುಕೊಂಡು ಒಂದು ದಿನದ ಉಪವಾಸವನ್ನು ಮಾಡಿ, ದರ್ಭಾಶಯನಂ ಅಂದರೆ ಕೆಳಗೆ ಚಾಪೆಯ ಮೇಲೆ ಮಲ್ಕೊಂಡು ನಸುಕಿನಲ್ಲಿ ಎದ್ದು ಸ್ನಾನ, ತುಳಸಿ ಪೂಜೆಯನ್ನು ಮಾಡಿ, ಗೋವಿಗೆ ಚರುವನ್ನು ತಿನ್ನಿಸಿ, ಅಗ್ನಿಗೆ ಚರು ಆಹುತಿಯನ್ನು ಕೊಟ್ಟು, ತದನಂತರ ಅವಳು ಮಹಾಲಕ್ಷ್ಮಿಯ ಒಂದು ಅರಿಶಿಣದ ಕುಂಕುಮದ ಒಂದು ಮೂರ್ತಿಯನ್ನೇ ಒಂದು ಮಾಡಿ, ಅದಕ್ಕೆ ಅಲಂಕಾರಾದಿಗಳನ್ನು ಯಥಾಶಕ್ತಿ ಮಾಡಿ, ಸಿಹಿಯ ಒಂದು ತುಪ್ಪದ ದೀಪವನ್ನು ಅದರಿಂದ ಬೆಳಗಿ, ಎಲ್ಲ ರೀತಿಯ ಉಪಚಾರ ಪೂಜೆಗಳನ್ನು ಮಾಡಿ, ಋಷಿಗಳು ಬ್ರಾಹ್ಮಣರ ಆಶೀರ್ವಾದವನ್ನು ತಕ್ಕೊಂಡ್ಳು. ಆಮೇಲೆ ಅವಳಿಗೆ ಸಂಪತ್ ಪ್ರಾಪ್ತಿಯಾಯಿತು. ಕನಸಿನಲ್ಲಿ ಬಂದು ಮಹಾಲಕ್ಷ್ಮಿಯು ಅವಳಿಗೆ ದರ್ಶನವನ್ನು ಕೊಟ್ಟಳು ಅಂತಂಥ ಕಥಾನಕಗಳು ಇರೋದು. ಹಾಗಾಗಿ ಇದರ ಒಂದು ಸಣ್ಣ ಹಿನ್ನೆಲೆ ಅಷ್ಟೇ, ಕಥೆ ತುಂಬ ಡೀಟೇಲ್ ಆಗಿದೆ. ಹಾಗಾಗಿ ಇಷ್ಟು ಹಿನ್ನೆಲೆಯಿಂದ ವರಮಹಾಲಕ್ಷ್ಮಿ ಸಂಪತ್ ಪ್ರಾಪ್ತಿಗಾಗಿ ನಾವು ಮಾಡ್ತಕ್ಕಂಥದ್ದು ವರಮಹಾಲಕ್ಷ್ಮಿ ಪೂಜೆ. ಲಕ್ಷ್ಮೀ ಪೂಜೆ ಇರತಕ್ಕಂಥದ್ದೇ ಎಲ್ಲ ಬಗೆಯ ಸಂಪತ್ತು, ಜ್ಞಾನ ಸಂಪತ್ತು, ಕ್ರಿಯಾ ಸಂಪತ್ತು, ಧನ ಸಂಪತ್ತು, ಜನ ಸಂಪತ್ತು, ಅಧಿಕಾರ ಎಲ್ಲವೂ ಕೂಡ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸಿಜಯುಗಾಂ ವಂದೇ ತಾಂ ಮುಕುಂದಪ್ರಿಯಾಂ. ಸಿದ್ಧಲಕ್ಷ್ಮೀರ್ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ. ಎಲ್ಲ ಬಗೆಯ ಸಂಪತ್ತು, ಎಲ್ಲ ಬಗೆಯ ದೇವತಾ ಸಂಪತ್ತು, ಎಲ್ಲ ಬಗೆಯ ಕ್ರಿಯಾ ಸಂಪತ್ತು ಎಲ್ಲವೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಬರ್ತಕ್ಕಂಥದ್ದು ಅಂತಂಥ ಈ ಪುರಾಣ ವಾಕ್ಯಗಳಲ್ಲೇ ಪ್ರಸಿದ್ಧಿಯಾಗಿರ್ತಕ್ಕಂತಹ ಶ್ಲೋಕಗಳು, ಅಷ್ಟಲಕ್ಷ್ಮಿ ರೂಪಗಳು, ಈ ಎಲ್ಲ ಬಗೆಯ ಹಬ್ಬಗಳಿಗೆ ಮಹಾಲಕ್ಷ್ಮಿಯು ಅಭಿಮಾನಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಮೊದಲು ವರಮಹಾಲಕ್ಷ್ಮಿ ಬರ್ತದೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಪ್ರದಾಯ ಉಳ್ಳ ಜನರು ಎಲ್ಲರೂ ಕೂಡ ಅನಾದಿಯಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂತಂದರೆ, ಈಚಿನ ವರ್ಷಗಳಲ್ಲಿ ಅದನ್ನು ವೈಭವಲಕ್ಷ್ಮಿ ವ್ರತ ಅಂತಂತ ಅಥವಾ ಹಬ್ಬ ಅಂತಂತ ಎಲ್ಲ ಕರೆದು ಅಶಾಸ್ತ್ರೀಯವಾಗಿ ಇರ್ತಕ್ಕಂತಹ
ಒಂದು ಕಾಲಮಾನದಲ್ಲಿ ಇದ್ದೇವೆ. ಇಲ್ಲಿ ವರಮಹಾಲಕ್ಷ್ಮಿ ಇದ್ದಾಳೆ ಹೊರತುವೆ ಯಾವ ವೈಭವಲಕ್ಷ್ಮಿ ಅನ್ನೋದು ಯಾವುದು ಶಾಸ್ತ್ರೀಯವಲ್ಲ. ವರಮಹಾಲಕ್ಷ್ಮಿಯೇ ಎಲ್ಲ ವೈಭವವೂ ಇರತಕ್ಕಂಥವಳು. ಕೊಡಪಾನದಲ್ಲಿ ಬೆಳ್ಳಿಯ ಕೊಡಪಾನ ಎಲ್ಲ ಇಟ್ಟು ಬೆಳ್ಳಿಯ ಅಲಂಕಾರವನ್ನು ಮಾಡಿ ಚಿನ್ನದ ಆಭರಣಗಳನ್ನೆಲ್ಲ ಹಾಕಿ ಇದನ್ನೆಲ್ಲ ಒಂದು ಫ್ಯಾಷನಬಲ್ ಆಗಿ ಸತ್ಯನಾರಾಯಣನ ಪೂಜೆಯನ್ನು ಫ್ಯಾಷನಬಲ್ ಆಗಿ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದೆಲ್ಲ ವ್ರತ ಅಲ್ಲ, ಅದೆಲ್ಲ ಶಾಸ್ತ್ರೀಯವಲ್ಲ. ಅದಕ್ಕೆ ಒಂದು ಕ್ರಮ ಉಂಟು. ಅದಕ್ಕೆ ಅದನ್ನೇ ನಾನು ಆರಂಭದಲ್ಲೇ ಹೇಳಿದ್ದು, ಇದು ಒಂದು ವ್ರತ, ಇದು ವೈಭವ ಅಲ್ಲ, ಇದೊಂದು ಸಂಸ್ಕಾರ. ಹಣವು ಸಂಪತ್ತು ಹೌದು, ಆದರೆ ಆ ಹಣವು ಭಗವಂತನ ಅನುಗ್ರಹ ಅಂತಕ್ಕಂಥದ್ರಿಂದ ಬಂದಾಗ ಅದು ಸಂಪತ್ತಾಗುತ್ತೆ, ಇಲ್ಲದೆ ಹೋದರೆ ಅದೇ ವಿಪತ್ತಾಗತ್ತೆ. ಹಾಗಾಗಿ ಸಂಪತ್ತು ಮತ್ತು ವಿಪತ್ತುಗಳನ್ನು ಯಾರು ತಿಳ್ಕೊಬಲ್ಲನೋ ಅವನು ಜ್ಞಾನಿ. ಅಂತಹ ಜ್ಞಾನವನ್ನು ನಾವು ಪಡಿಬೇಕು ಅನ್ನುವ ಒಂದು ಉದಾರವಾಗಿರ್ತಕ್ಕಂತಹ ಚಿಂತನೆ ವರಮಹಾಲಕ್ಷ್ಮಿ ಆಗಬೇಕೇ ಹೊರತು ನಮ್ಮನೆಯಲ್ಲಿ ಬೇಕಾದಷ್ಟು ಆಭರಣಗಳಿದೆ, ಬೇಕಾದಷ್ಟು ದುಡ್ಡಿದೆ, ಅದನ್ನೆಲ್ಲವನ್ನು ಜೋಡಿಸಿ ನಾವು ಮಹಾಲಕ್ಷ್ಮಿಯನ್ನು ಮಾಡ್ತೀವಿ ಅನ್ನೋದು ಕೂಡ ಅದೊಂದು ಅತ್ಯಂತ ಅಶಾಸ್ತ್ರೀಯವಾಗಿರ್ತಕ್ಕಂಥದ್ದು. ಹಾಗಾಗಿ ಶಾಸ್ತ್ರೋಕ್ತವಾಗಿ ಇರತಕ್ಕಂತಹ ಏನು ಲಕ್ಷ್ಮೀನಾರಾಯಣ ದೇವರ ಪೂಜೆ ಮಾಡ್ತಾರೋ, ನಾರಾಯಣ ವಿನಾಕೃತಂ ಲಕ್ಷ್ಮೀ ಕ್ರುದ್ಧತಿ ಸರ್ವದಾ ಅಂತ ಹೇಳ್ತಾರೆ. ನಾರಾಯಣ ದೇವರ ಪೂಜೆಯನ್ನು ಮಾಡದೆ, ಅವನ ಸ್ಮರಣೆಯನ್ನೇ ಮಾಡದೆ, ಅವನಲ್ಲಿ ಭಕ್ತಿಯೇ ಇಲ್ಲದೆ ಯಾರು ನನ್ನನ್ನು ಮಾತ್ರ ಸಂಪತ್ತಿಗೆ ಪೂಜೆ ಮಾಡ್ತಾರೆ, ನಾನು ಅವರ ಮೇಲೆ ಕೋಪಗೊಳ್ತೇನೆ ಅಂತಂತ ಅಲ್ಲಿ ದರಿದ್ರ ಬರ್ತದೆ. ದುಡ್ಡಿರ್ತದೆ, ದರಿದ್ರ ಇರ್ತದೆ. ಭಾಳ ವಿಚಿತ್ರ ಪ್ರಪಂಚ ಇದು. ಎಷ್ಟೋ ಜನದ ಮನೆಯಲ್ಲಿ ದುಡ್ಡಿರ್ತದೆ, ಆದರೆ ಅವರಿಗೆ ಎಲ್ಲ ದರಿದ್ರ ಅಲ್ಲೇ ತಾಂಡವಾಡ್ತಾ ಇರ್ತದೆ. ಯಾಕಂದರೆ ಅಲ್ಲಿ ಭಕ್ತಿ ಇರೋದಿಲ್ಲ, ಅಲ್ಲಿ ನಾರಾಯಣನ ಸ್ಮರಣೆ ಇರೋದಿಲ್ಲ. ತತ್ವಜ್ಞಾನವಿಲ್ಲದ ಆಚರಣೆಯಿಂದ ಏನು ಓದಿದರೇನು, ಏನ ಕೇಳಿದರೇನು, ಏನ ಮಾಡಿದರೇನು, ಮನಸ್ಸಿನ ತಾಮಸ ಮಾಣದನಕ. ಹಾಗಾಗಿ ನಾರಾಯಣ ದೇವರ ಸ್ಮರಣೆಯ ಪೂರ್ವಕ ಭಕ್ತಿಯುಕ್ತಾನಾಂ ಜನಾರ್ದನೆ, ಭಗವಂತನಲ್ಲಿ ಭಕ್ತಿಯುಕ್ತನಾಗಿದ್ದು ಆ ದಿನ ಒಪ್ಪತ್ತಾದರೂ ಉಪವಾಸವನ್ನು ಮಾಡಿ, ಮಂಟಪ ಚಿಕ್ಕದಾಗಲಿ ದೊಡ್ಡದಾಗಲಿ ಅವನ ಅವಶ್ಯಕತೆ ಮತ್ತು ಅವನ ಅನುಕೂಲಕ್ಕೆ ತಕ್ಕಂತಹ ಒಂದು ಅಲಂಕಾರವನ್ಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಯನ್ನು ತಂದು, ತನಗೆ ಬಂದರೆ ಸರಿ, ಇಲ್ಲದೆ ಹೋದರೆ ಅದಕ್ಕೆ ಬರ್ತಕ್ಕಂತಹ ಯಾವುದಾದ್ರು ಒಂದು ಪುರೋಹಿತರನ್ನು ಕರೆಸಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೂಜಾದಿಗಳನ್ನು ವ್ಯವಸ್ಥೆ ಮಾಡಿ, ಸಂಕಲ್ಪ ಮಾಡಿ, ಪಾಯಸದಿಂದ ಕಡಲೆಬೇಳೆ ಪಾಯಸ ಮತ್ತು ಕಡಲೆಬೇಳೆ ತಂಬಿಟ್ಟು ಅಂತಕ್ಕಂಥದ್ದೆಲ್ಲ ಬಹಳ ಶ್ರೇಷ್ಠ ಲಕ್ಷ್ಮೀ ಪೂಜೆಗೆ. ಅಂಥದ್ರಲ್ಲಿ ನೈವೇದ್ಯಗಳನ್ನು ತಯಾರು ಮಾಡಿ ಅದನ್ನು ದೇವರ ಪೂಜೆಯಲ್ಲಿ ಸಮರ್ಪಣೆ ಮಾಡಿ, ಆ ನಂತರ ಅತಿಥಿಗಳಿಗೂ ಒಬ್ಬರೇ ಇರಲಿ 4 ಜನನೇ ಇರಲಿ, ಇದ್ದವರಿಗೆ ಅದನ್ನು ಪ್ರಸಾದವನ್ನು ಬಡಿಸಿ ತದನಂತರ ತಾನು ಭೋಜನವನ್ನು ಮಾಡ್ತಕ್ಕಂಥದ್ದು, ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಇದು ಒಂದು ವ್ರತ, ವೈಭವ ಅಲ್ಲ. ಹಾಗಾಗಿ ವರಮಹಾಲಕ್ಷ್ಮಿ ಎಲ್ಲರ ಲಕ್ಷ್ಮಿ. ಯಾಕಂದರೆ ತ್ವಮ್ಮಾತಾ ವೇದಮಾತಾನಾಂ ತ್ವಮ್ಮಾತಾ ಜಗನ್ಮಾತಾನಾಂ, ನೀನು ಎಲ್ಲ ವೇದಗಳಿಗೆ ತಾಯಿ ಇದ್ದಿ, ಎಲ್ಲರಿಗೂ ತಾಯಿ ಇದ್ದಿ, ಹಾಗಾಗಿ ನನಗೂ ತಾಯಿಯೇ ಅಂತಕ್ಕಂಥ ಒಂದು ಉದಾರವಾಗಿರ್ತಕ್ಕಂತಹ ಚಿಂತನೆಯನ್ನು ನಾವು ಬೆಳೆಸ್ಕೊಂಡಾಗ ಮಾತ್ರ ಮಹಾಲಕ್ಷ್ಮಿಯು ತಾಯಿಯ ಸ್ವರೂಪದಲ್ಲಿ ನಮ್ಮನ್ನು ಸಲಹುತ್ತಾಳೆ. ಹಾಗಾಗಿ ಇದು ವರಮಹಾಲಕ್ಷ್ಮಿ ವೈಭವವನ್ನು ತೋರಿಸ್ಕೊಳ್ತಕ್ಕಂತಹ, ನಮ್ಮಲ್ಲಿ ಎಷ್ಟು ಸಂಪತ್ತು ಇದೆ ಅಂತಕ್ಕಂತಹ ಅಹಂಕಾರವನ್ನು ಪ್ರದರ್ಶನ ಮಾಡ್ತಕ್ಕಂತಹ ದಿನ ಅಲ್ಲ. ಮಹಾಲಕ್ಷ್ಮಿಯು ಅಥವಾ ಲಕ್ಷ್ಮೀನಾರಾಯಣ ದೇವರು, ಅವರ ತತ್ವವು, ಅವರ ಅನುಗ್ರಹವು ಎಷ್ಟು ದೊಡ್ಡದು ಈ ಜಗತ್ತಿಗೆ ಅಂತಕ್ಕಂತಹ ಅಥವಾ ಈ ಬದುಕಿಗೆ ಅಂತಕ್ಕಂತಹ ಒಂದು ಚಿಂತನೆಯನ್ನು ಶಾಸ್ತ್ರಗಳು ಕೊಟ್ಟಿರ್ತಕ್ಕಂಥದ್ದು.
ನಾವು ಅದರಂತೆಯೇ ನಡಿಬೇಕೇ ಹೊರತುವೆ ನಮ್ಮ ಮನಸ್ಸಿನಂತೆ ಅಲ್ಲ. ಹಾಗಾಗಿ ವರಮಹಾಲಕ್ಷ್ಮಿಯ ಹಬ್ಬವನ್ನು, ಅದು ಹಬ್ಬವೂ ಹೌದು, ಅದು ವ್ರತವೂ ಹೌದು ಅಂತಕ್ಕಂತಹ ಒಂದು ಭೇದ ಏನಿದೆ, ಒಂದು ಹಿನ್ನೆಲೆ ಏನಿದೆ, ಇದನ್ನು ತಿಳಿದುಕೊಂಡು ಆ ವರಮಹಾಲಕ್ಷ್ಮಿಯ ಕೃಪೆಯಿಂದ ಅವಳ ಆರಾಧನೆಯನ್ನು ಮಾಡ್ತಕ್ಕಂತಹ ಸೌಭಾಗ್ಯವು ನಮ್ಮ ದೇಶದ ಎಲ್ಲ ಆಸ್ತಿಕ ಬಂಧುಗಳಿಗೂ ದೊರೆಯಲಿ. ಎಲ್ಲರೂ ಸಂಪದ್ಭರಿತರಾಗಲಿ. ಎಲ್ಲ ಕಡೆ ಕೂಡ ಧರ್ಮ ಕರ್ಮ ಶಾಂತಿಯು ನೆಲೆಸಲಿ ಅಂತಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ತತ್ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.